ಎಲ್ರಿಗೂ ನಮಸ್ತೆ ಆತ್ಮೀಯರೇ. ನಾನು ನಿಮ್ಮ ಸತೀಶ್ HR. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಕೃತಿ ಸಂಪುಟ 2026 ಮತ್ತು 27ನೇ ಶೈಕ್ಷಣಿಕ ಸಾಲಿನಲ್ಲಿ ಯಾವ ರೀತಿ ನಾವು ಶಾಲಾ ಹಂತದಲ್ಲಿ ನಿರ್ವಹಣೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮೊಟ್ಟಿಗೆ ಹಂಚ್ಕೊಳ್ಳೋದಕ್ಕೆ ಬಯಸ್ತೇನೆ. ಯಾರೆಲ್ಲ ಇದೇ ಮೊದಲ ಬಾರಿಗೆ ಸೃಷ್ಟಿ ಸಿಂಚನ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಿದ್ದೀರಾ, ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸಾಕಷ್ಟು ವಿಡಿಯೋಗಳನ್ನು ವೀಕ್ಷಿಸಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಇದು ಒಂದು ಮಾದರಿ ಕೃತಿ ಸಂಪುಟದ ಒಂದು ಮುಖಪುಟ ಅಂತಕ್ಕಂಥದ್ದು. ಒಂದು ಕೃತಿ ಸಂಪುಟದಲ್ಲಿ ಏನೆಲ್ಲ ಮಾಹಿತಿ ಇರಬೇಕು ಅಂತಕ್ಕಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿವಸ ನಡೆದಂಥ ಏನು DSRT ವೆಬಿನಾರ್ ಇತ್ತು, ಯೂಟ್ಯೂಬ್ ಲೈವ್ ಇತ್ತು, ಅಲ್ಲಿ ಹಂಚಿಕೊಂಡಿರ್ತಕ್ಕಂಥ ಮಾಹಿತಿಯಲ್ಲಿ ಕೃತಿ ಸಂಪುಟಕ್ಕೂ ಕೂಡ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗ್ತಿದೆ ಅಂತಕ್ಕಂಥದ್ದು. ಹಾಗಾಗಿ ಕೃತಿ ಸಂಪುಟದ ನಿರ್ವಹಣೆ ಶಾಲಾ ಹಂತದಲ್ಲಿ ಬಹಳ ಮುಖ್ಯ ಆಗಿರುತ್ತೆ. ಇದು ಒಂದು ಮಗುವಿನ ಜ್ಞಾನಾತ್ಮಕ ವಿಕಾಸದ, ಅವನ ಒಂದು ಬೌದ್ಧಿಕ ಮಟ್ಟದ ಒಂದು ಹಂತಗಳನ್ನು ಯಾವ ರೀತಿ ಮಗು ಲರ್ನಿಂಗ್ ಸ್ಟೇಜಲ್ಲಿದೆ ಶಾಲಾ ಹಂತದಲ್ಲಿ ಅಂತಕ್ಕಂಥದ್ದನ್ನು ತಿಳಿಸ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಇದನ್ನು ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕು ಅನ್ನೋದಾದರೆ, ಇದು ಒಂದು ಫೈಲ್ ಅಂತೇಳಿ ಅಂದ್ಕೋಬಹುದು. ಚೈಲ್ಡ್ ಪೋರ್ಟ್ಫೋಲಿಯೋ ಅಂತೇಳಿ ನಾವು ಗುರುತಿಸ್ತೀವಿ. ಇದರಲ್ಲಿ ಮಗುವಿನ ಒಂದು ಶೈಕ್ಷಣಿಕ ಸಂಕ್ಷಿಪ್ತ ವಿವರದ ಜೊತೆಗೆ ಕುಟುಂಬದ ಹಿನ್ನೆಲೆಯ ವಿವರವೂ ಕೂಡ ಇರುತ್ತೆ. ಆಗಿದ್ದಾಗೆ ಶಿಕ್ಷಕರು ನೀಡ್ತಕ್ಕಂಥ ಹಿಮ್ಮಾಹಿತಿಯ ಹಾಳೆಯನ್ನು ಕೂಡ ಇದು ಒಳಗೊಂಡಿರುತ್ತೆ. ಜೊತೆಗೆ ವಿವಿಧ ಆಯಾಮಗಳನ್ನು ಬಳಸಿ ಶಿಕ್ಷಕರು ಏನು ಮೌಲ್ಯಮಾಪನವನ್ನು ಮಾಡಿರ್ತಾರೆ, ಮೌಲ್ಯಾಂಕನವನ್ನು, ಅದಕ್ಕೆ ಸಂಬಂಧಪಟ್ಟಂಥ ಸ್ಪೆಷಲ್ ಕ್ಯಾರೆಕ್ಟರನ್ನು ಹೊಂದಿರತಕ್ಕಂಥ ಹಾಳೆಗಳನ್ನು ಮಾತ್ರ ಇದರಲ್ಲಿ ನಾವು ಹಾಕ್ತಾ ಹೋಗ್ತೀವಿ. ಎಲ್ಲದನ್ನು ಹಾಕ್ತಾ ಹೋಗೋದಿಲ್ಲ ಅಂತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದರೆ, FLN ಅಂತಕ್ಕಂಥದ್ದು ಭಾಳ ಮುಖ್ಯ. FLN ಏನಾದರೂ ಕೂಡ ವಿಶೇಷವಾಗಿ ಮಗು ಏನಾದ್ರು ಸಾಧನೆ ಮಾಡಿದರೆ FLN ಅದರ ಒಂದು ಲರ್ನಿಂಗ್ ಶೀಟ್ಸನ್ನು ನಾವು ಇದರಲ್ಲಿ ಹಾಕ್ತಾ ಹೋಗ್ತೀವಿ. ಲರ್ನಿಂಗ್ ಸ್ಟೇಜನ್ನು ಎಂಟ್ರಿಯನ್ನು ಮಾಡ್ತಾ ಹೋಗ್ತೀವಿ. ಅಂಡ್ ದೆನ್ LBAಗೆ ಸಂಬಂಧಪಟ್ಟಂತೆ ಏನಾರ ಸ್ಪೆಷಲ್ ಆ್ಯಕ್ಟಿವಿಟೀಸನ್ನು ಮಗು ಮಾಡಿದರೆ ಅದನ್ನು ಕೂಡ ಇದರಲ್ಲಿ ನಾವು ಹಾಕ್ತಾ ಹೋಗ್ತೀವಿ. ಸ್ಪೆಷಲ್ ಪ್ರಾಜೆಕ್ಟ್ ಏನಾದ್ರು ಕೂಡ ಮಾಡಿದರೆ ಆಲ್ಬಮ್ಸ್ಗಳನ್ನು ಅಂತ. ಅಂದರೆ ಇದರ ಅರ್ಥ ಏನಪ್ಪ ಅಂತೇಳಿದರೆ, ನಾವು ಮೌಲ್ಯಮಾಪನವನ್ನು ಮಾಡಿರ್ತಕ್ಕಂಥ ಹಾಳೆಗಳನ್ನು ಮಾತ್ರ ಹಾಕದೆ ಮಗುವಿನ ಸೃಜನಾತ್ಮಕ ಮತ್ತು ಕಲಾತ್ಮಕ ಬೌದ್ಧಿಕ ಅಭಿವ್ಯಕ್ತಿಯ ಹಾಳೆಗಳೇನಿರುತ್ತೆ ಅವುಗಳನ್ನು ನಾವು ಕೃತಿ ಸಂಪುಟದಲ್ಲಿ ದಾಖಲೀಕರಣವನ್ನು ಮಾಡ್ತಾ ಹೋಗಬೇಕಾಗುತ್ತೆ ಅಂತಕ್ಕಂಥದ್ದು. ಇದು 1ನೇ ತರಗತಿಯಿಂದ ಪ್ರಾಥಮಿಕ ಶಾಲಾ ಹಂತದ ತಮ್ಮ ಶಾಲಾ ಹಂತ, ಅಂದರೆ ನಮ್ಮಲ್ಲಿ 1ರಿಂದ 5, 1ರಿಂದ 7, 1ರಿಂದ 8 ಅಂತಕ್ಕಂಥದ್ದು ಶಾಲೆಗಳು ಈ ರೀತಿ ನಿರ್ವಹಣೆ ಆಗ್ತಿರೋದ್ರಿಂದ ತಮ್ಮ ಶಾಲಾ ಹಂತದಲ್ಲಿ ಆರಂಭಿಕ ಹಂತದಿಂದ ಕೊನೆಯ ಹಂತದವರೆಗೂ ಕೂಡ ಇದನ್ನು ನಿರ್ವಹಣೆಯನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಒಂದು ಮಾದರಿ ಕೃತಿ ಸಂಪುಟ ಅಷ್ಟೇ. ಈ ಒಂದು ಕೃತಿ ಸಂಪುಟದಲ್ಲಿ ವಿದ್ಯಾರ್ಥಿ ಹೆಸರು, ತಂದೆ ಹೆಸರು, ತಾಯಿಯ ಹೆಸರು, ಜನ್ಮ ದಿನಾಂಕ, ದಾಖಲಾತಿ ಸಂಖ್ಯೆ, ಸ್ಯಾಟ್ಸ್ ನಂಬರ್, ಪೆನ್ ನಂಬರ್, ಅಪಾರ ID, ಜಾತಿ, ಧರ್ಮ, ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ, ರಕ್ತದ ಗುಂಪು, ಮೊಬೈಲ್ ಸಂಖ್ಯೆ ಮತ್ತು ವಿಳಾಸವನ್ನು ನಾವು ಇದರಲ್ಲಿ ಎಂಟ್ರಿಯನ್ನು ಮಾಡ್ತಾ ಹೋಗ್ತೀವಿ. ಇದು ಆರಂಭಿಕ ಮುಖಪುಟ ಆಗಿರುತ್ತೆ. ಇನ್ನು ಶೈಕ್ಷಣಿಕ ವರ್ಷ 1ನೇ ತರಗತಿಯಿಂದ 5ನೇ ತರಗತಿವರೆಗೆ, 1ರಿಂದ 7ನೇ ತರಗತಿವರೆಗೆ, 1ರಿಂದ 8ನೇ ತರಗತಿವರೆಗೆ ಶೈಕ್ಷಣಿಕ ವರ್ಷವನ್ನು ನಾವು ನಮೂದು ಮಾಡ್ತಾ ಹೋಗ್ತೀವಿ. ಮುಖ್ಯ ಶಿಕ್ಷಕರ ಸಹಿ ಮತ್ತು ವಿದ್ಯಾರ್ಥಿಯ ಸಹಿ ಇರುತ್ತೆ. ಸೊ ಇದನ್ನು ಸುಲಭವಾಗಿ ತಾವು ಯಾವೆಲ್ಲ ರೀತಿ ನಿರ್ವಹಣೆಯನ್ನು ಮಾಡ್ಕೋಬೋದಪ್ಪ ಅಂತೇಳಿದರೆ, ಮೊದಲನೇದಾಗಿ ಮಗುವಿಗೆ ಒಂದು ವಿಶೇಷವಾಗಿ ಫೈಲನ್ನು ಖರೀದಿ ಮಾಡಿ ಇಡ್ಬೋದು. ₹5 ₹15 ಒಳಗಡೆ ಫೈಲ್ಸ್ಗಳು ಸಿಗ್ತಾ ಹೋಗುತ್ತೆ. ಇದನ್ನು ಮಾಡ್ಬೋದು. ಇಲ್ಲ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳಿದ್ದಾಗ ಕೃತಿ ಸಂಪುಟವನ್ನೇ ತಾವು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಮುದ್ರಣವನ್ನು ಮಾಡಿಸ್ಬೋದು. ಅದು ಆಗಿಲ್ಲ ಅಂತೇಳಿದರೆ ಡ್ರಾಯಿಂಗ್ ಶೀಟ್ಸಲ್ಲಿ ಒಂದು ಶೀಟಲ್ಲಿ 2 ಫೈಲ್ಗಳನ್ನು ಮಾಡೋದಕ್ಕೆ ಅವಕಾಶ ಇದೆ. 2 ಕೃತಿ ಸಂಪುಟದ ಫೈಲ್ಗಳನ್ನು ತಾವು ಮಾಡ್ಬೋದು. ನಾವೆಲ್ಲದೂ ಕೂಡ ಕೃತಿ ಸಂಪುಟದ ಫೈಲ್ಗಳನ್ನು ಹೆಚ್ಚಾಗಿ ನಾವು ಸಿದ್ಧಪಡಿಸ್ತೀವಿ, ಆದರೆ ಅದರ ನಿರ್ವಹಣೆ ಭಾಳ ಕಡಿಮೆ ಅಂತಕ್ಕಂಥದ್ದು. ಇದು ನಿರ್ವಹಣೆ ಆಗಬೇಕು. ಆ ನಿಟ್ಟಿನಲ್ಲಿ ಆದಾಗ ಮಾತ್ರ ಕೃತಿ ಸಂಪುಟ ಒಂದು ಮಗುವಿನ ವೈಯಕ್ತಿಕ ದಾಖಲೆಯಾಗಿ ಮತ್ತು ಸಮಗ್ರ ವಿವರವನ್ನು, ನಾವು ಇಡೀ ಶೈಕ್ಷಣಿಕ ವರ್ಷದ ವಿವರವನ್ನು ಈ ಕೃತಿ ಸಂಪುಟದಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾಹಿತಿನ ತಮ್ಮೊಟ್ಟಿಗೆ ಹಂಚ್ಕೊಳ್ತಾ, ಇದಾಗಿತ್ತು ಕೃತಿ ಸಂಪುಟದ ಒಂದು ಮಾದರಿ ಪರಿಚಯ, ಜೊತೆಗೆ ಕೃತಿ ಸಂಪುಟದ ನಿರ್ವಹಣೆಯನ್ನು ಮಾಡ್ತಕ್ಕಂಥ ವಿವಿಧ ಹಂತಗಳು ಅಂತಕ್ಕಂಥದ್ದು.
ಸೊ ಇಷ್ಟೊತ್ತು ವಿಡಿಯೋವನ್ನು ವೀಕ್ಷಣೆಯನ್ನು ಮಾಡಿದ್ದಕ್ಕಾಗಿ ಎಲ್ಲರೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೀನಿ. ಎಲ್ಲರೂ ಕೂಡ ನಮಸ್ತೆ.